ಹಲೋ ರಘು, ನಾನು ವಸಂತ್ ಕುಮಾರ್ ಮಾತಾಡ್ತಾ ಇರೋದು. ಅದು ನಾನಿಲ್ಲಿ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೆ ಇಲ್ಲಿ ಸೆರಾ ಕೇರ್ ಅಂತ ಒಂದು ಥೆರಪಿ ಸೆಂಟ್ರ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಅಂದರೆ ಬರ್ತಾ ಇದ್ದೀನಿ, ಅಲ್ಲಿಗೆ ಬಂದಿದ್ದೀನಿ. ನಿನಗೂ ಇದು ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ತೀಯಲ್ಲ, ಅದು ಇಲ್ಲಿ ಏನು ಮಾಡ್ತಾರಂದರೆ ಈ ಅಯೋನೈಸ್ಡ್ ವಾಟ್ರ್, ಜೇಡ್ ಅಯೋನೈಸ್ಡ್ ವಾಟ್ರ್ ಅಂತ ಕೊಡ್ತಾರೆ ಅವರು. ಅದು ಕುಡಿದ್ರೆ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಡೈಲಿ ತಗೊಳ್ತಾ ಇದ್ದೇನೆ. ಇವತ್ತು ಬಂದಿದ್ದೇನೆ. ನೀನೇನು ಮಾಡಂದರೆ, ನಿನಗೂ ಇದೆಯಲ್ಲ, ನೀನು ಬಂದುಬಿಡು ಇಲ್ಲಿಗೆ. ನಾನಿಲ್ಲಿ ನೀರು ಕುಡಿಯೋಕ್ಕೆ ಬಂದಿದ್ದೀನಿ, ಮತ್ತು ಬೇರೆ ಥೆರಪಿ ತಗೊಳ್ಳೋಕ್ಕೆಲ್ಲ ಬಂದಿದ್ದೀನಿ. ನೀನು ಬಾ, ನಿನಗೂ ಕಡಿಮೆ ಆಗ್ಬೋದು. ಏನೂ ಒಂದು ಪೈಸಾ ಖರ್ಚಿಲ್ಲ. ಆರಾಮಾಗಿ ಬಂದು ಕುಡಿದ್ಕೊಂಡು ನೀನು ಥೆರಪಿ ಮಾಡಿಕೊಂಡು ನೀರು ಕುಡ್ಕೊಂಡು ನಿನ್ನ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೋಬೋದು. ಬಾ ನೀನು, ಆಯಿತಾ? ಕುಡಿಯೋಕ್ಕೆ ಜೇಡ್ ವಾಟರ್ ಕೊಡ್ತೀನಿ ಅಪ್ಪ. ನೋಡಿ, ಈಗ ಮೆಡಿಕಲ್ ಡಿವೈಸ್ ವಾಟರ್ ಅಂತ ಹೇಳಿ, ಜೇಡ್ ಐನೋಜರ್ ಮೆಡಿಕಲ್ ಡಿವೈಸ್ ಅಂತ ವಾಟರ್ ಅಂತ ಹೇಳ್ತೀವಿ. ಇದರಲ್ಲಿ 8 ಥರದ ನೀರು ಬರುತ್ತೆ. ಇದರಲ್ಲಿ ಹೇಗೆ ಅಂತಂದರೆ, ಇದು 1 ರಿಂದ 10 ವರ್ಷದ ಒಳಗಡೆ ಮಾತ್ರ ಮಕ್ಕಳು ಕುಡಿಯೋಕ್ಕೆ ಮಾತ್ರ ನೀರು ವಾಟರ್ ಇರುತ್ತೆ. ಇಲ್ಲ, ಆಲ್ಕಲೈನ್ ಲೆವೆಲ್ 2 ಇದು ಬಂದು ಶುಗರ್ ಇರೋರಿಗೆ ಮತ್ತು ಶುಗರು ನಾರ್ಮಲ್ ಆಗಿ ಕುಡಿಯೋವಂಥವ್ರಿಗೆ ಈ ವಾಟರ್ ಇರುತ್ತೆ. 3 ಇದು ಅಡುಗೆಗಾಗಿ ಇರುತ್ತೆ. ಅಡುಗೆಗೆ ನೀವೇನೇ ಅಡುಗೆ ಮಾಡ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 4 ಇದು ಗ್ಯಾಸ್ಟ್ರಿಕ್ ಆಗಿ, ಮೇಯ್ನ್ ಆಗಿ ಗ್ಯಾಸ್ಟ್ರಿಕ್ ಆಗಿ ಇರುತ್ತೆ, ಮತ್ತು ಅಕ್ಕಿ ವಾಶ್ ಮಾಡೋಕ್ಕಾಗಿ ಕ್ಲಿಯರ್ ಆಗಿ ಇರುತ್ತೆ. ಕೆಮಿಕಲ್ ರಿಮೂವ್ ಮಾಡೋಕ್ಕಾಗಿ ಈ ಒಂದು ವಾಟರ್ ಇರುತ್ತೆ. ನೆಕ್ಸ್ಟ್ ಅಂತ ಹೇಳ್ಬೇಕಾದ್ರೆ, ಮೆಡಿಸನ್ಗಾಗಿ ಈ ಮಾತ್ರೆ ಇರುತ್ತೆ, ಇನ್ನು ಈ ವಾಟರ್ ಇರುತ್ತೆ. ಯಾಕಂದರೆ ಮೆಡಿಸನ್ ಏನೇ BP, ಶುಗರು, ಥೈರಾಯ್ಡ್ ಏನು ಮಾತ್ರೆ ತಗೋತೀರೋ ಅದಕ್ಕಾಗಿ ಈ ನೀರು ಇರುತ್ತೆ. ನೆಕ್ಸ್ಟ್ ಅಂತ ಹೇಳ್ಬೇಕಾದ್ರೆ, ಅಸಿಡಿಕ್ ಲೆವೆಲ್ 1 ಇದು ಬಂದು ಫೇಸ್ ವಾಶ್ ಮಾಡೋಕ್ಕಾಗಿ. ಅಸಿಡಿಕ್ ಲೆವೆಲ್ 2 ಇದು ಬಂದು ಈಗ ಕೈನಲ್ಲಿ ಗಾಯ ಬರ್ತಾ ಇರುತ್ತೆ, ಬ್ಲಡ್ ಬರ್ತಾ ಇರುತ್ತೆ, ಅದಕ್ಕೆ ಇಮಿಡಿಯೇಟಾಗಿ ನೀವು ಈ ಥರ ಇಟ್ಕೊಳ್ಬೇಕಾದ್ರೆ ಬ್ಲಡ್ ಸ್ಟಾಪ್ ಆಗುತ್ತೆ, ಮತ್ತು ಗಾಯ ದೊಡ್ಡದಾಗುತ್ತೆ, ಬಿಡೋದಿಲ್ಲ. ಅಸಿಡಿಕ್ ಲೆವೆಲ್ 3 ಇದು ಬಂದು ಕ್ಲೀನಿಂಗ್ ಪರ್ಪಸ್ಗಾಗಿ ಇರುತ್ತೆ. ಈಗ ಸ್ನಾನಕ್ಕೆ, ಮನೆ ಒರೆಸೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋದಕ್ಕೆ, ವಿಂಡೋ ಒರೆಸೋಕ್ಕೆ, ಗಿಡಗಳಿಗೆ ಎಲ್ಲದೂ ಕೂಡ ಈ ವಾಟರ್ನ ಯೂಸ್ ಮಾಡ್ಬೋದು. ಓಕೆ, ಇದಿಷ್ಟು ಈ ವಾಟರ್ ಸಿಗುವಂಥ ಬೆನಿಫಿಟ್ಸ್. ಥ್ಯಾಂಕ್ ಯು.